ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ನೀವೆಲ್ಲ ಒಂದು ವಿಚಿತ್ರ ವರದಿಗಾರಿಕೆಯನ್ನು ನೋಡಿರ್ತೀರಿ, ನೆನಪಿರ್ಬೋದು ನಿಮಗೆ. ಯುದ್ಧ ಭೂಮಿಯಲ್ಲೇ ಇದ್ದೀನಿ ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಮೈದಾನಕ್ಕೋ ಯಾವುದೋ ಒಂದು ಕಡೆ ಹೋಗಿ, ರೆಸಾರ್ಟ್ಗೆ ಹೋಗಿ, ಅಲ್ಲಿಂದ ಇಲ್ಲಿಗೆ ಓಡೋದು, ಬಾಂಬು ಬೀಳ್ತಾ ಇದೆ, ಮಿಸೈಲ್ ಬೀಳ್ತಾ ಇದೆ ಅಂತ ಮೈಕ್ ಇಟ್ಕೊಂಡು ಓಡ್ತಾನೆ ವರದಿ ಕೊಡ್ತಾ ಇದ್ದಿದ್ದನ್ನು ನೀವು ನೋಡಿದ್ರಿ. ಅದು ಸಹ ಯಾವ ಚಾನಲ್ ಅಂದರೆ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಭಾರತ್ ಹಿಂದಿ ಚಾನಲ್. ರಿಪಬ್ಲಿಕ್ ಬಂದ್ಬಿಟ್ಟು ರಿಪಬ್ಲಿಕ್ ಟಿ ವಿ ಇಂಗ್ಲೀಷ್ ವರ್ಷನ್ನು, ರಿಪಬ್ಲಿಕ್ ಭಾರತ್ ಅದೇ ರಿಪಬ್ಲಿಕ್ ಟಿ ವಿಯ ಹಿಂದಿ ವರ್ಷನ್ನು. ಅದರಲ್ಲಿ ಆ ರೀತಿ ಹುಚ್ಚುಚ್ಚಾಗಿ ಓಡಾಡ್ತಿದ್ದಂತಹ ಮಹಿಳೆಯನ್ನು, ಪತ್ರಕರ್ತೆಯನ್ನು ನೀವು ನೋಡಿರ್ತೀರಿ, ನೆನಪಿರ್ಬೋದು. ಆಕೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಾಳೆ. ಯಾಕೆ ಅಂದರೆ ಬ್ಲ್ಯಾಕ್ ಮೇಲ್ ಕೇಸಲ್ಲಿ 65 ಕೋಟಿ ರೂಪಾಯಿಗಳ ಬ್ಲ್ಯಾಕ್ ಮೇಲ್ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅವಳ ಮನೆಯಿಂದ 34 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಅವಳ ಜೊತೆ ಇನ್ನೊಬ್ಬ ಪತ್ರಕರ್ತ, ಇನ್ನೊಂದು ವೆಬ್ಸೈಟ್ನ ಪತ್ರಕರ್ತರು ಕೂಡ ಸಿಗಾಕೊಂಡಿದ್ದಾರೆ. ಎಲ್ಲ ವಿವರಗಳನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಸಣ್ಣ ಇಂಟ್ರೊಡಕ್ಷನ್ ಅಂದರೆ, ಇಂತಹವರಿದ್ದಾರಲ್ಲ, ಈ ಮೇಡಮ್ ಅಂತವರು, ಆಕೆ ಹೆಸರನ್ನು ಸಹ ಆಮೇಲೆ ಹೇಳ್ತೀನಿ. ಇಂಥವರೆಲ್ಲರೂ ಸಹ ಸೋಕಾಲ್ಡ್ ನ್ಯಾಷನಲಿಸ್ಟ್ಗಳು, ರಾಷ್ಟ್ರೀಯವಾದಿಗಳು, ದೇಶಕ್ಕಾಗಿ ಮೋದಿಯನ್ನು ಸಪೋರ್ಟ್ ಮಾಡುವ, BJPಯನ್ನು ಸಪೋರ್ಟ್ ಮಾಡುವವರು ಅಂತ ಬಾಯಿ ಬಡ್ಕೊಂಡು ಸಾಯೋರು. ದಿನ ಬೆಳಗಾದರೆ ಮೋದಿನ ಸಪೋರ್ಟ್ ಮಾಡು, ಮೋದಿ ಸರ್ಕಾರವನ್ನು ಸಮರ್ಥನೆ ಮಾಡು, ಮೋದಿ ಮಾಡುವ ಪ್ರತಿಯೊಂದನ್ನು ಸಮರ್ಥನೆ ಮಾಡು, ದೇಶ ಹೆಂಗನ ಹಾಳಾಗೋಗ್ಲಿ BJPಯ ಸೇವೆ ಮಾಡು, ಮೋದಿಯ ಪಾದ ಪೂಜೆ ಮಾಡು, ಇಷ್ಟನ್ನೇ ಮಾಡ್ಕೊಂಡು ಬರ್ತಾ ಇರುವಂತಹ ಗೋಧಿ ಮಾಧ್ಯಮಗಳಲ್ಲಿ ಇರುವಂತಹ ಇನ್ನೊಂದು ಪತ್ರಕರ್ತೆ ಈಕೆ, ಆ ಗುಂಪಿನ ಒಂದು ಪತ್ರಕರ್ತೆ. ರಿಪಬ್ಲಿಕ್ ಟಿ ವಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ರಿಪಬ್ಲಿಕ್ ಟಿ ವಿಯಲ್ಲಿಲ್ಲ, ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ. ಇಂಟ್ರೊಡಕ್ಷನ್ ಬೇಕಾಗಿತ್ತು ಅನ್ನಿಸ್ತು, ಹಾಗಾಗಿ ಕೊಟ್ಟೆ. ಈ ಮಹಾತಾಯಿಯ ಹೆಸರು ಶಾಜಿಯಾ ನಿಸಾರ್ ಅಂತ. ಇವರು ಈ ಮೊದಲು ರಿಪಬ್ಲಿಕ್ ಟಿ ವಿಯಲ್ಲಿ ತಮ್ಮ ಕೆರಿಯರನ್ನು ಆರಂಭಿಸಿದ್ರು. ಗೋಧಿ ಮೀಡಿಯಾದಲ್ಲಿ ಆರಂಭಿಸಿ ಗೋಧಿ ಪತ್ರಕರ್ತೆ ಅಂತ ಕರೆಸ್ಕೊಂಡು ಮೋದಿ ಪೂಜೆಯಲ್ಲಿ ಫುಲ್ ಬ್ಯುಸಿ ಇದ್ದರು. ಯುಕ್ರೇನ್ ರಷ್ಯಾ ವಾರ್ ಸಂದರ್ಭದಲ್ಲಿ ಕಾಮಿಡಿ ಪೀಸ್ ಥರ ರಿಪೋರ್ಟಿಂಗ್ ಮಾಡಿ, ಓಡಿ ರಿಪೋರ್ಟಿಂಗ್ ಮಾಡಿ ಸುದ್ದಿ ಮಾಡಿದ್ರು. ಆ ನಂತರ ಆಕೆಯನ್ನು ಗಮನಿಸಿದಂತಹ ಒಬ್ಬರು ಡಾಕ್ಟರ್ ಜಗದೀಶ್ ಚಂದ್ರ ಅನ್ನುವಂಥವ್ರು, ಅವರು ಪತ್ರಕರ್ತರೇನೆ. ಅವರಾಗ ಉರ್ದುನಲ್ಲಿದ್ದರು, ಜಿ ಸಲಾಮ್ ಅನ್ನುವಂತಹ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ರು. ಈಕೆಯನ್ನು ಅಲ್ಲಿಗೆ ಕರೆಸ್ಕೊಂಡು ಕೆಲಸ ಕೊಡ್ತಾರೆ. ಈಕೆಯು ಸಹ ಒಂದಷ್ಟು ಬೆಳವಣಿಗೆಯನ್ನು ಕಾಣ್ಕೊಳ್ತಾಳೆ. ಸ್ವಲ್ಪ ಬೆಳವಣಿಗೆ ಆದ ನಂತರ ಈ ಜಗದೀಶ್ ಚಂದ್ರಗೆ ಮತ್ತು ಜಿ ಸಲಾಮ್ ಚಾನಲ್ ಅವ್ರಿಗೆ ಅಥವಾ ಜಿ ಗ್ರೂಪ್ಗೆ ಜಗಳ ಬರುತ್ತೆ. ಅವರು ಹೊರಗೆ ಬಂದು, ಜಗದೀಶ್ ಚಂದ್ರ ಹೊರಗೆ ಬಂದರು. ಭಾರತ್ 24 ಅನ್ನುವಂಥ ಒಂದು ಚಾನಲನ್ನು ಅವರೇ ಸ್ವಂತ ಓಪನ್ ಮಾಡ್ಕೊಳ್ತಾರೆ. ಗೋಧಿ ಮೀಡಿಯಾ ಚಾನಲ್ ಅದು ಸಹ ಗೋಧಿ ಮೀಡಿಯಾ ಚಾನಲ್ಲೇನೆ. ಅಲ್ಲೂ ಮೋದಿ ಜಪಾನೆ. ಆದರೆ ಇಲ್ಲಿ ಸಲಾಮಲ್ಲಿ ಕೆಲಸ ಕೊಡಿಸಿದ್ರಲ್ಲ ಈ ನಮ್ಮ ಶಾಜಿಯಾ ನಿಸಾರ್, ಸೋಕಾಲ್ಡ್ ಪತ್ರಕರ್ತೆ, ಆಕೆಯನ್ನು ಸಹ ಜೊತೆಲಿ ಕರ್ಕೊಂಡೋಗಿ ಭಾರತ್ 24 ಕೂರಿಸ್ಕೊಳ್ತಾರೆ. ಭಾರತ್ 24ಗೆ ಹೋದ ತಕ್ಷಣವೇ ಈ ಮೇಡಮ್ಗೆ ದುಡ್ಡು ಮಾಡಬೇಕು ಅನ್ನೋಂಥ ಆಸೆ ಬಂದ್ಬಿಡುತ್ತೆ. ಪ್ಲಸ್ ಈ ಜಗದೀಶ್ ಚಂದ್ರ ಸ್ವಲ್ಪ ವೀಕ್ ಮನುಷ್ಯನ ಥರ ಕಂಡಿರಬೇಕು. ಹಾಗಾಗಿ ಅಲ್ಲಿ ಸೇರಿದ ಕೆಲವೇ ದಿನಗಳಲ್ಲಿ ಭಾರತ್ 24 ಸೇರಿದ ಕೆಲವೇ ದಿನಗಳಲ್ಲಿ ಒಂದು ಹೊಸದಾಗಿ ಗಲಾಟೆಯನ್ನು ಶುರು ಮಾಡ್ತಾಳೆ ಈ ಶಾಜಿಯಾ ನಿಸಾರ್ ಅನ್ನೋಳು. ಏನು ಅಂದರೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಈ ಚಾನಲಲ್ಲಿ ಅಂತ ಟಾಪ್ ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟುಬಿಡ್ತೀನಿ, ಹಾಗೆ ಹೀಗೆ ಅಂತ ಬೆದರಿಸೋದಕ್ಕೆ ಶುರು ಮಾಡ್ತಾಳೆ. ಅವಳು ಇಷ್ಟ ಬಂದಂಗೆ ಅಲ್ಲಿ ನಡ್ಕೊಡ್ತಿರ್ತಾಳೆ. ಆ ಕಡೆ ಕೆಲಸದಿಂದ ತೆಗಿಯೋಕ್ಕೂ ಆಗೋದಿಲ್ಲ, ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ತೆಗೆದ್ರೆ ಈ ರೀತಿಯಾಗಿ ದೊಡ್ಡ ಸುದ್ದಿ ಮಾಡಿ ಕಂಪ್ಲೇಂಟ್ ಆಗಿ ಮ್ಯಾನೇಜ್ಮೆಂಟ್ ಫುಲ್ಲು ಸಮಸ್ಯೆಗೆ ಸಿಲುಕುತ್ತೆ ಅಂತ ಜಗದೀಶ್ ಚಂದ್ರ ತಡ್ಕೊಂಡಿರ್ಬೇಕಾಯ್ತಂತೆ. ಆ ನಂತರ ಹಿಂಗೆ ಸುತ್ತಿ ಕೊನೆಗೆ ಸೀದಾ ಜಗದೀಶ್ ಚಂದ್ರ ಹತ್ರನೇ ಹೋಗಿ, ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ಬಿಡ್ತೀನಿ, ನನಗೆ ದುಡ್ಡು ಕೊಡು, 5 ಕೋಟಿ ರೂಪಾಯಿ ಕೊಡು, ಇಲ್ಲಾಂದರೆ ಕೇಸ್ ಹಾಕ್ಬಿಡ್ತೀನಿ ಅಂತ ಹೆದರಿಸಿದ್ದಾಳೆ. ಸರಿ ಅಂತ ಜಗದೀಶ್ ಚಂದ್ರ ತನ್ನ ಊರಾದ ಜೈಪುರಕ್ಕೆ ಕರೆಸ್ಕೊಳ್ತಾರೆ, ಮಾತಾಡೋಣ ಬಾ ಅಂತ. ಆಗ ಆಕೆ ಜೊತೆ ಇನ್ನೊಬ್ಬ ಹೋಗ್ತಾನೆ, ಆದರ್ಶ್ ಝಾ ಅನ್ನುವಂಥವನು. ಅವನು ಅಮರ್ ಉಜಾಲಾ ಅನ್ನುವಂತಹ ಡಿಜಿಟಲ್ ಚಾನಲ್, ಅದು ವೆಬ್ಸೈಟು ಪ್ಲಸ್ ಚಾನಲ್. ಆ ವೆಬ್ಸೈಟ್ನಲ್ಲಿ ಕೆಲಸ ಮಾಡ್ತಿದ್ದ ಪತ್ರಕರ್ತ ಅಮರ್ ಉಜಾಲಾ ಅಂತ.
ಆದರ್ಶ್ ಝಾ ಮತ್ತು ಶಾಜಿಯಾ ನಿಸಾರ್ ಇಬ್ಬರು ಸಹ ಜೈಪುರಕ್ಕೆ ಹೋಗ್ತಾರೆ. ಅಲ್ಲೋಗಿ ಜಗದೀಶ್ ಚಂದ್ರ ಜೊತೆ ಮಾತಾಡ್ತಾರೆ. ಇಲ್ಲಿದ್ದಾಗ 5 ಕೋಟಿ ಅಂದವಳು ಅಲ್ಲಿಗೆ ಹೋದ ಮೇಲೆ 65 ಕೋಟಿಗೆ ತಿರುಗಿಸ್ಬಿಡ್ತಾಳೆ. 65 ಕೋಟಿ ಕೊಡು, ಇಲ್ಲಾಂದರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ಬಿಡ್ತೀನಿ ಅಂತ. ಆ ನಂತರ ಜಗದೀಶ್ ಚಂದ್ರ ನೋಯ್ಡಾದ, ಉತ್ತರ ಪ್ರದೇಶದ ನೋಯ್ಡಾದ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಯಾಕಂದರೆ ಚಾನಲ್ ಇರೋದು ನೋಯ್ಡಾದಲ್ಲಿ. ಜೈಪುರದಲ್ಲಿ ಘಟನೆ ನಡೆದಿದ್ದು, ಅಲ್ಲಿ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ, ಅದೊಂದು ವಿಚಿತ್ರ ಸಂಗತಿ. ಆದರೆ ಕೊನೆಗೂ ಕಂಪ್ಲೇಂಟ್ ಆಗುತ್ತೆ. ಈಗ ಪೊಲೀಸರು ಬೆಳಗ್ಗೆನೆ ಆಕೆ ನಿದ್ದೆಗಣ್ಣಲ್ಲಿರಬೇಕಾದ್ರೇ ಶಾಜಿಯಾ ನಿಸಾರನ್ನ ಮನೆಗೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಆದರ್ಶ್ ಝಾ ಮನೆಗೂ ಸಹ ಹೋಗಿ ಅವನನ್ನು ನಿದ್ದೆಗಣ್ಣಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಜಿಯಾ ನಿಸಾರ್ ಮನೆಯನ್ನು ಸರ್ಚ್ ಮಾಡಿದಾಗ 34 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಪ್ಲಸ್ ಜಗದೀಶ್ ಚಂದ್ರ ಜೊತೆ ಮಾಡಿದ ಮೀಟಿಂಗಿನ ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ಜಗದೀಶ್ ಚಂದ್ರ ಹುಷಾರಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಯಾವಾಗೆಲ್ಲ ಹಣದ ಬೇಡಿಕೆ ಇಟ್ಟು ಫೋನ್ ಕಾಲ್ಸ್ ಮಾಡಿದ್ಲೋ ಎಲ್ಲ ಫೋನ್ ಕಾಲ್ಸು ಸಹ ರೆಕಾರ್ಡ್ ಆಗಿದ್ದಾವೆ. ಹಾಗಾಗಿ ಈಗ ಸೋ ಕಾಲ್ಡ್ ರಾಷ್ಟ್ರೀಯವಾದಿ ಪತ್ರಕರ್ತೆ, ಗೋಧಿ ಮೀಡಿಯಾದ ಪತ್ರಕರ್ತೆ, ಮೋದಿ ಭಕ್ತೆ ಪತ್ರಕರ್ತೆ ಶಾಜಿಯಾ ನಿಸಾರ್ ಫುಲ್ ಫಿಕ್ಸ್ ಆದಂಗೆ ಆಗಿದೆ. ಈಗ ಆಕೆನ ಅರೆಸ್ಟ್ ಮಾಡಿ ಆಗಿದೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಗಿದೆ, 14 ದಿನಗಳ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಿದ್ದಾರೆ, ಜೈಲಿಗೆ ಅಟ್ಟುಬಿಟ್ಟಿದ್ದಾರೆ. ಇದು ಮಾಧ್ಯಮ ಲೋಕದಲ್ಲಿ ನಡೀತಾ ಇರುವಂತಹ ಇನ್ನೊಂದು ಹೊಸ ಪ್ರಕರಣ. ನಾನು ಯಾಕೆ ಇದನ್ನು ತಗೊಂಡೆ ಒತ್ತಿ ಹೇಳುವಂಥ ಪ್ರಯತ್ನ ಮಾಡಿದೆ ಅಂದರೆ, ಇವರೆಲ್ಲ ಎಷ್ಟು ಸಾಚಗಳ ರೀತಿಯಲ್ಲಿ ದೇಶಕ್ಕಾಗಿಯೇ ನಾವು ಬದುಕ್ತಿದ್ದೀವಿ, ದೇಶಕ್ಕಾಗಿ ಮೋದಿ ಬದುಕ್ತಿದ್ದಾರೆ, ಹಾಗಾಗಿ ಮೋದಿಯನ್ನು ನಾವು ಬೆಂಬಲಿಸ್ತೀವಿ, ಮೋದಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮೋದಿಯನ್ನು ಸಮರ್ಥನೆ ಮಾಡಿದ್ರೆ ಮಾತ್ರ ರಾಷ್ಟ್ರೀಯವಾದಿಗಳು, ನಾವು ರಾಷ್ಟ್ರೀಯವಾದಿಗಳು ಅಂತ ಹೇಳಿ ಗೋಧಿ ಮಾಧ್ಯಮದ ಮೂಲಕ ಏನೆಲ್ಲ ಸುಳ್ಳು ಬಿತ್ತಬೋದೋ ಸಮಾಜದಲ್ಲಿ ಬಿತ್ತಿ ಜನರ ತಲೆ ಕೆಡಿಸಿ ಮೋದಿಯನ್ನು ಇಲ್ಲದ ಇಮೇಜ್ಗಳನ್ನು ಬಿಲ್ಡ್ ಮಾಡಿ ಈ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಸಾಲ ಎಷ್ಟಾಗಿದೆ, ನಿರುದ್ಯೋಗ ಎಷ್ಟಾಗಿದೆ, ಆರ್ಥಿಕ ಸ್ಥಿತಿ ಏನಾಗಿದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾಗಿದೆ, ಅಮೇರಿಕ ಮುಂದೆ ಮಂಡಿ ಊರಂಗಾಗಿದೆ, ಏನೆಲ್ಲ ಆಗ್ತಿದೆ ಅದ್ಯಾವುದೂ ಇಲ್ಲ. ಜಸ್ಟ್ ಮೋದಿ ಮೋದಿ ವಿಶ್ವಗುರು ಇಷ್ಟನ್ನು ಮಾತ್ರ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬದುಕ್ತಿದ್ದವರು. ಅವರ ಅಸಲಿ ಬಣ್ಣ ಇದು. ದುಡ್ಡುಗೋಸ್ಕರ ಅವರು ಮಾಡೋದು, ಹಣಕ್ಕಾಗಿ ಮಾಡೋದು, ಅದನ್ನು ಅರ್ಥ ಮಾಡಿಸೋದಕ್ಕೆ ಈ ಪ್ರಕರಣವನ್ನು ನಿಮಗೆ ತಗೊಂಡಿದ್ದು. ಸೊ ಶಾಜಿಯಾ ನಿಸಾರ್ ಅನ್ನುವಂತಹ ಈ ಪತ್ರಕರ್ತೆ, ಗೋಧಿ ಪತ್ರಕರ್ತೆ ಈಗ ಜೈಲಿನ ಕಂಬಿಗಳ ಹಿಂದೆ ನಿಂತ್ಕೊಂಡು ಪಶ್ಚಾತ್ತಾಪ ಪಡ್ತಾವಳು, ಅಥವಾ ಬೇಲ್ ಹೆಂಗೂ ಸಿಗುತ್ತೆ, ಹೊರಗಡೆ ಹೋದ್ಮೇಲೆ ಏನೇನು ಮಾಡಬೇಕು, ಹೆಂಗೆ ಹೊಸ ದಾರಿ ಹುಡುಕಬೇಕು ದುಡ್ಡು ಮಾಡೋಕ್ಕೆ ಅಂತ ಸ್ಕೆಚ್ ಆಗ್ತಾವಳೋ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.